ಕಣ್ಣ ಮುಂದೆ ಇರುವುದೆಲ್ಲ ಕಾಣ್ತದೆ, ಆದರೆ ಇದು ಬೆಳಕಲ್ಲ, ದರ್ಶನ. ಹಿಂದೆ ನಡೆದದ್ದು ಮುಂದೆ ನಡೆಯುವುದು ಎಲ್ಲ ತೋರಿಸೋ ಬೆಳಕು ಕಾಣ್ತದ. ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ANR ಟಾಕ್ಸ್. ಸೊ ನಾವಿವತ್ತು ಬಂದಿರೋದು ದಕ್ಷಿಣ ಅಯೋಧ್ಯೆ ಅಂತಲೇ ಫೇಮಸ್ ಆಗಿರುವಂತಹ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ. ಸೊ ನಾವು ಶಿವನ ದರ್ಶನ ಮಾಡಿಕೊಂಡು ಬೆಳಗ್ಗೆನೆ ಬೇಗ ಎದ್ದು 6 ಗಂಟೆ ಅಷ್ಟರಲ್ಲಿ ದೇವಸ್ಥಾನದ ಮುಂದೆ ಹೋದ್ವಿ. ನಾವೇ ಬೇಗ ಬಂದಿದ್ದು ಅಂತ ಅಂದ್ಕೊಂಡಿದ್ವಿ, ಆದರೆ ನಮಗಿಂತ ಮುಂಚೆ ಸಿಕ್ಕಾಪಟ್ಟೆ ಭಕ್ತಾದಿಗಳು ಬಂದಿದ್ರು. ಸೊ ಬೆಳಗ್ಗೆನೆ ಅಷ್ಟೊಂದು ರಶ್ ಇತ್ತು, ಆದರೆ ಅಷ್ಟೊಂದು ಅಂತ ಹೇಳ್ತಿದ್ರು ಕೂಡ ಕೇವಲ 20 ನಿಮಿಷದಷ್ಟೊತ್ತಿಗೆ ಆ ಕ್ಯೂ ಸ್ಟಾರ್ಟ್ ಆಗಿ ವೆಯ್ಟಿಂಗ್ ಹಾಲ್ ಕಡೆ ನಡ್ಕೊಂಡು ಹೋದ್ವಿ. ಅಷ್ಟೊತ್ತಿಗಾಗಲೇ ಸುಮಾರು ವೆಯ್ಟಿಂಗ್ ಹಾಲ್ಗಳು ಫಿಲ್ ಆಗಿದ್ದು ನೋಡ್ತಾ ಇದ್ದೀರಾ. ಸೊ ನಾವು ಕೂಡ ನೆಕ್ಸ್ಟ್ ವೆಯ್ಟಿಂಗ್ ಹಾಲ್ ಕಡೆ ಹೋದ್ವಿ. ಅಲ್ಲಿ ಆಲ್ರೆಡಿ ಝೋನ್ ಕಂಪ್ಲೀಟ್ ಆಗಿತ್ತು, ಒಂದು ಝೋನ್. ಸೊ ನಾವು ಸೆಕೆಂಡ್ ಝೋನಲ್ಲಿ ಕೂತ್ಕೊಂಡ್ವಿ. ಸೊ ವೆಯ್ಟ್ ಮಾಡೋದಕ್ಕೇನು ಅಷ್ಟೊಂದು ಕಷ್ಟ ಆಗಲ್ಲ, ಬಿಕಾಸ್ ನಾವು ದೇವ್ರನ್ನ ನೋಡೋಕೆ ಬಂದಿದ್ದೀವಿ. ಹಾಗೂ ಪ್ರಾಕ್ಟಿಕಲಿ ಹೇಳಬೇಕು ಅಂದರೆ ಅಲ್ಲಿ ಟಿವಿಗಳು ಸಹ ಇರುತ್ತೆ, ಅಲ್ಲಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ವಿಡಿಯೋಗಳು ಸಹ ಪ್ಲೇ ಆಗ್ತಾ ಇರುತ್ತೆ. ಆ್ಯಂಡ್ ವೆಯ್ಟಿಂಗ್ ಹಾಲ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ಟೈಮ್ ಕೂಡ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಮೋರ್ ಓವರ್ ಅಲ್ಲಿ ಎಲ್ಲ ಫೆಸಿಲಿಟೀಸ್ ಸಹ ತುಂಬ ಅದ್ಭುತವಾಗಿದೆ. ವಾಶ್ರೂಮ್ಸ್ ಇದೆ, ಆ್ಯಂಡ್ ಚೈಲ್ಡ್ ಕೇರ್ ಸೆಂಟರ್ ಇದೆ, ಆ್ಯಂಡ್ ಸ್ನ್ಯಾಕ್ಸ್ ಕೂಡ ಸಿಗುತ್ತೆ, ಟೀ ಸ್ನ್ಯಾಕ್ಸ್ ಎಲ್ಲ ಕೂಡ ಸಿಗುತ್ತೆ. ಆ್ಯಂಡ್ ಬಿಡ್ತಿದ್ದಾಗೆ ಜನ ಓಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು, ಬಿಕಾಸ್ ಅಲ್ಲಿ ಮ್ಯಾನೇಜ್ ಮಾಡ್ತಿದ್ದಂತಹ ಮ್ಯಾನೇಜ್ಮೆಂಟ್ ಬಾಯ್ಸ್ ಹೇಳ್ತಾಯಿದ್ರು ಇನ್ನೂ ಸ್ವಲ್ಪ ಹೊತ್ತಿಗೆ ಮತ್ತೆ ಕ್ಲೋಸ್ ಆಗುತ್ತೆ ದರ್ಶನ, ಆಮೇಲೆ ತೆಗಿಯೋದು 2 ಅವರ್ ಲೇಟ್ ಆಗುತ್ತೆ ಅಂತ. ಸೊ ನಾವು ನಮ್ಮ ಹುಡುಗರೆಲ್ಲ ಓಡೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಬೇಗ ಬೇಗ ದರ್ಶನ ಮುಗಿಸ್ಕೊಂಡು ಇನ್ನೂ 3-4 ದೇವಸ್ಥಾನ ವಿಸಿಟ್ ಮಾಡೋ ಪ್ಲ್ಯಾನ್ ಇತ್ತು. ಸೊ ಹಾಗಾಗಿ ಓಡ್ತಾ ದೇವರಿಗೆ ಹತ್ತಿರ ಆಗ್ತಾ ಇದ್ವಿ. ಆ್ಯಂಡ್ ಮ್ಯಾನೇಜ್ಮೆಂಟ್ ಬಾಯ್ಸ್ ಅಲ್ಲೂ ಹೇಳ್ತಾ ಇದ್ರು ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮತ್ತೆ ಕ್ಲೋಸ್ ಮಾಡ್ತಾರೆ ಅಂತ. ಆದರೆ ನಿಮಗೆ ಗೊತ್ತಾಗಬೇಕಿರೋ ವಿಚಾರ ಏನು ಅಂದರೆ, ನೀವು 6 ಗಂಟೆ ಅಷ್ಟರಲ್ಲಿ ಧರ್ಮಸ್ಥಳದ ದೇವಸ್ಥಾನದ ಮುಂದೆ ಕ್ಯೂ ಸ್ಟಾರ್ಟ್ ಮಾಡಿದ್ರೆ ಕೇವಲ 1.5 ಗಂಟೆ ಅಥವಾ 2 ಗಂಟೆ ಒಳಗೆ ವಿತಿನ್ 8 o'clock ನೀವು ದರ್ಶನ ಮುಗಿಸ್ಕೊಂಡು ಬರ್ಬೋದು. ಎಷ್ಟೇ ರಶ್ ಇದ್ದರೂ, ಯಾವತ್ತೇ ದಿನ ಹೋದರೂ ನೀವು 6 ಗಂಟೆ ಒಳಗೆ ನೀವು ದೇವಸ್ಥಾನದ ಕ್ಯೂ ಸ್ಟಾರ್ಟ್ ಮಾಡಿದ್ರೆ ವಿತಿನ್ 8 o'clock ನಿಮ್ಮ ದರ್ಶನ ಮುಗಿಯುತ್ತೆ. ಸೊ ನೀವು ಇದೇ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ನಾವು ಮುಗಿಸಿದ್ದು 7:46ಗೆ. ಅಷ್ಟೊತ್ತಿಗಾಗಲೇ ಸೂರ್ಯ ಧಗ ಅಂತ ಉರಿಯೋದಕ್ಕೆ ಸ್ಟಾರ್ಟ್ ಆಗಿತ್ತು. ಸೊ ಇದಾಗಿತ್ತು ನಮ್ಮ ಧರ್ಮಸ್ಥಳದ ದರ್ಶನದ ಕತೆ. ನಾವಿಲ್ಲಿಂದ ದರ್ಶನ ಮುಗಿಸ್ಕೊಂಡು ಮುಂದೆ ಹೊರಟಿದ್ದೆ ಶ್ರೀರಾಮಕ್ಷೇತ್ರ ಮಹಾ ಸಂಸ್ಥಾನಂ. ತ್ರೇತಾಯುಗದಲ್ಲಿ ಶ್ರೀರಾಮನು ಸೀತಾದೇವಿಯನ್ನು ಹುಡುಕುತ್ತಾ ಹೋಗ್ಬೇಕಾದ್ರೆ ಈ ಜಾಗದಲ್ಲಿ ಸ್ವಲ್ಪ ಹೊತ್ತು ಇದ್ರು ಅನ್ನೋದು ಜನರ ನಂಬಿಕೆ. ಭಾರತದ ಪ್ರಸಿದ್ಧ ಸಂತರಾದ ಸದ್ಗುರು ಬಾಬಾ ನಿತ್ಯಾನಂದ ಸ್ವಾಮೀಜಿಯವರು ಪಾದಯಾತ್ರೆ ಮಾಡಬೇಕಾದ್ರೆ ಇಲ್ಲಿ ಒಂದು ರಾತ್ರಿ ಇದ್ರಂತೆ. ಅವತ್ತು ಅವರಿಗೆ ಅಪಾರವಾದ ಆಧ್ಯಾತ್ಮಿಕ ಶಕ್ತಿ ಇಲ್ಲಿದೆ ಅಂತ ಅನಿಸಿ ಇಲ್ಲಿ ಶ್ರೀರಾಮನ ಒಂದು ದೊಡ್ಡ ದೇಗುಲವನ್ನು ಕಟ್ಟಬೇಕು ಅಂತ ಘೋಷಣೆ ಮಾಡ್ತಾರೆ. 1978ರಲ್ಲಿ ಶ್ರೀ ಬಾಲಶಿವಯೋಗಿ ಮಹಾರಾಜರು ಇದನ್ನ ಶಂಕುಸ್ಥಾಪನೆ ಮಾಡ್ತಾರೆ. ನಂತರ ಶ್ರೀ ಆತ್ಮಾನಂದ ಸರಸ್ವತಿ ಸ್ವಾಮೀಜಿ ಅವರು ಇದನ್ನ ಸುಮಾರು 2 ಎಕರೆ ಜಾಗದಲ್ಲಿ ಕಟ್ಟಿಸಿ ಮುಂದುವರ್ಸ್ಕೊಂಡು ಹೋಗ್ತಾರೆ. ದೇವಸ್ಥಾನ ಅಂತೂ ಸಿಕ್ಕಾಪಟ್ಟೆ ಅದ್ಭುತವಾಗಿದೆ. ಅಂಡ್ ಇಲ್ಲಿ ವಿಶೇಷ ಏನು ಅಂದ್ರೆ 36 ದೇವತೆಗಳ ಸನ್ನಿಧಿ ಇದೆ. ನೀವು ಜನರಲ್ ಆಗಿ ಶ್ರೀರಾಮನ ದೇವಸ್ಥಾನಕ್ಕೆ ಹೋಗಿದ್ರೆ ಅಲ್ಲಿ ಶ್ರೀರಾಮ ನಿಂತಿರುವಂತಹ ವಿಗ್ರಹಗಳನ್ನ ನೋಡಿರ್ತೀರಾ, ಆದ್ರೆ ಇಲ್ಲಿ ಶ್ರೀರಾಮನು ಪಟ್ಟಾಭಿಷೇಕದ ವೈಭವದ ರೀತಿ ಇಲ್ಲಿ ಸೃಷ್ಟಿ ಮಾಡಲಾಗಿದೆ. ಹಾಗೂ ನಾವು ಇಲ್ಲಿಂದ ಹೊರಟಿದ್ದೆ ಸೌತಡ್ಕ ಮಹಾ ಗಣಪತಿ ಟೆಂಪಲ್ಗೆ. ಸೊ ಇಲ್ಲಿ ಕೂಡ ಒಂದಷ್ಟು ವಿಚಾರಗಳನ್ನ ನಾನು ನಿಮಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಆ ವ್ಲಾಗ್ ಆಗಿ ವೆಯ್ಟ್ ಮಾಡಿ. ಅಲ್ಲಿವರೆಗೂ ಕನ್ನಡ ಮಾತಾಡ್ಕೊಂಡು ಖುಷಿಯಾಗಿರಿ ಅಂತ ಹೇಳ್ತಾ ಸಿ ಯು, ಬೈ ಬಾಯ್, ಥ್ಯಾಂಕ್ ಯು.